ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಈ ದಿನಗಳು ಉರುಳ್ ಹೋಗೋದ್ ಗೊತ್ತಾಗೋದೇ ಇಲ್ಲ ಅಲ್ವಾ? ಆಗ್ಲೇ 2025 ಮುಗಿತಾ ಬಂತು. 2026 ಬಂದೇ ಬಿಡ್ತು. ಬಹಳಷ್ಟು ಮಂದಿ ಈ 2026 ಅಂದ್ರೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಒಂದಷ್ಟು ಉತ್ಸಾಹದಿಂದ. ಯಾಕಂದ್ರೆ ಹೊಸ ವರ್ಷ ಅಂದ ತಕ್ಷಣ ಹೊಸ ಜೀವನ ಶುರು ಮಾಡೋಣ, ಹೊಸ ಹೊಸ ಕೆಲಸಗಳನ್ನ ಶುರು ಮಾಡೋಣ ಅಂತ ಒಂದಷ್ಟು ಪ್ಲಾನ್ ಹಾಕೊಂಡಿರ್ತಾರೆ. ಇದೆಲ್ಲವನ್ನು ಮಾಡೋಕ್ಕೂ ಮುಂಚೆ ತುಂಬಾ ಮಂದಿ ನೋಡೋದೇನು, ವರ್ಷ ಭವಿಷ್ಯ ಅಂತ. ಅಂದ್ರೆ ಈ 12 ರಾಶಿಗಳಲ್ಲಿ ಈ ಹೊಸ ವರ್ಷ ಅಂತ ಬಂದಾಗ ಏನೆಲ್ಲ ಫಲಗಳಿರುತ್ತೆ, ಯಾವ್ಯಾವ ರಾಶಿಯವರಿಗೆ ಒಳಿತು ಕೆಡುಕು ಅನ್ನೋದಿರುತ್ತೆ. ಈ 2026 ಕಂಪ್ಲೀಟ್ ವರ್ಷ ಏನಿದೆ, ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲವನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, 2026 ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಜೊತೆಗೆ ಒಂದಷ್ಟು ಸಂಕಲ್ಪಗಳನ್ನ ಇದೇ ರೀತಿಯಾಗಿ ಮಾಡ್ಬೇಕು ಅಂತ ಈಗ್ಲೇ ಪ್ಲಾನ್ ಹಾಕೊಂಡಿರ್ತಾರೆ 2026ಕ್ಕೆ. ಸೊ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿಯ ತನಕ ಈ 2026 ವರ್ಷ ಹೇಗಿದೆ, ಯಾರಿಗೆ ಹೆಚ್ಚು ಫಲ, ಹಾಗೆ ಶುಭ ಅಶುಭ ಫಲ ಅಂತ ಬಂದಾಗ ಯಾವ ರೀತಿಯಾಗಿದೆ 12 ರಾಶಿಗಳಿಗೆ? ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ವರ್ಷ ಭವಿಷ್ಯ ಅಂದಿದ ತಕ್ಷಣನೇ ಈ ವರ್ಷ ಆದ್ರೂ ಏನಾದ್ರೂ ಬದಲಾವಣೆ ಆಗುತ್ತಾ ಜೀವನದಲ್ಲಿ, ಏನಾದ್ರೂ ಹೊಸ ಏನಾದ್ರೂ ಬಿಸ್ನೆಸ್ ಮಾಡೋಣ ಅನ್ನುವಂತ ಆಲೋಚನೆ ಇರುತ್ತೆ, ಅಥವಾ ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ. ಸೊ ಇವೆಲ್ಲವೂ ಸಹ ಈ ವರ್ಷ ಭವಿಷ್ಯದಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮೊದಲನೇ ರಾಶಿ ಅಂತ ಹೇಳಿದ್ರೆ ಮೇಷರಾಶಿ. ಈ ಮೇಷರಾಶಿಯವರಿಗೆ 2026 ಹೇಗಿದೆ, ಒಳ್ಳೆ ಫಲಗಳು ಕೊಡ್ತಾ ಇದೆಯಾ? ಈಗಾಗ್ಲೇ 7.5 ಪ್ರಾರಂಭ ಆಗಿದೆ, ಗುರುಬಲ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಡೀ ವರ್ಷ ಹೇಗಿರುತ್ತೆ ಅವ್ರಿಗೆ? ಸೊ ಇದನ್ನ ಒಂದಷ್ಟು ವಿಶ್ಲೇಷಣೆಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಈ ಮೇಷರಾಶಿಯವರಿಗಂತೂ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಒಂದಷ್ಟು ಸಂಪಾದನೆ ಎಷ್ಟೇ ಮಾಡಿದ್ರು ಸಹ ಹಣ ಖರ್ಚಾಗೋದು ಜಾಸ್ತಿ. ಯಾಕಂದ್ರೆ ಸರ್ವ ಯೋಗಕಾರಕ ಅಂತ ಹೇಳ್ತೀವಿ ಶನಿನ. ಒಂದಷ್ಟು ಖರ್ಚುಗಳು ಹೆಚ್ಚಾಗಿ ಕಾಣುವಂಥದ್ದು ಇರುತ್ತೆ, ಒಂದಷ್ಟು ಹಣದ ಅಭಾವ ಕಾಣುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 7.5 ಅಂತ ಹೇಳಿದಾಗನೆ ದುಡ್ಡಿನ ಅಭಾವ, ಖರ್ಚುಗಳು ಇವೆಲ್ಲ ಸಹಜವಾಗಿ ಬರ್ತಾ ಇರುತ್ತೆ. 2026 ಏನಿದೆ, ಪ್ರಾರಂಭ ಹಂತದಲ್ಲೇ ಅವ್ರಿಗೆ ಒಂದಷ್ಟು ಹಣದ ಅಭಾವಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬಂದ್ರೆ, ಇನ್ನ ವ್ಯಯಸ್ಥಾನಾಧಿಪತಿ ಅಂದ್ರೆ 12ನೇ ಸ್ಥಾನಾಧಿಪತಿ ಏನಾಗಿದ್ದಾನೆ, ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಜೂನ್ ತನಕ ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮನ್ನ ಬೇಡವಾದಂತ ಸಮಸ್ಯೆಗಳಿಗೆ ಕಾಡಿಸ್ತಾ ಇರುತ್ತೆ. ಮತ್ತೆ ಒಂದಷ್ಟು ಸಮಸ್ಯೆಗಳು ಮೈ ಮೇಲೆ ಬರುವಂತದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ವ್ಯಯಾಧಿಪತಿನೂ ಸಹ ಅಲ್ಲಿ ಬಲಹೀನನಾಗಿ ಮಿಥುನ ರಾಶಿಯಲ್ಲಿ ಇದ್ದಾನೆ. ಮತ್ತೆ ಅದರ ಜೊತೆಗೆ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಒಟ್ಟಾರೆ 2026 ಜೂನ್ ತನಕ ಒಂದಷ್ಟು ಸಮಸ್ಯೆಗಳು ಕಾಡುವಂತ ಸಾಧ್ಯತೆ ಇರುತ್ತೆ. ಇನ್ನ ನಂತರ ನಾವು ನೋಡಕ್ ಹೋದ್ರೆ ಜೂನ್ ನಂತರ ಗುರು ಬದಲಾವಣೆ ಆಗುತ್ತೆ 4ನೇ ಮನೆಗೆ. ಒಂದಷ್ಟು ಏನಾದ್ರೂ ಬದಲಾವಣೆ ವಿಚಾರದಲ್ಲಿ ನಿರೀಕ್ಷೆಯನ್ನ ಮಾಡಬಹುದಾದಂತದ್ದು ನಾವು ಕಾಣಬಹುದು. ಮತ್ತೆ ಅದ್ರ ಜೊತೆಗೆ ಜನವರಿಯಿಂದ ಫೆಬ್ರವರಿ ತನಕ ನಾವು ನೋಡಕ್ ಹೋದ್ರೆ ಒತ್ತಡಗಳು ಇದ್ದೇ ಇರುತ್ತೆ. ಅದರಲ್ಲಿ ಕೆಲಸದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು. ದಿಢೀರಂತ ಕೆಲಸದ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಮಾಡಕ್ಕೆ ಪ್ರಯತ್ನ ಮಾಡುವಂತವ್ರು, ಅಥವಾ ಕೆಲ್ಸಕ್ಕೋಸ್ಕರ ಬಿಟ್ಟು ಇನ್ನೊಂದು ಕೆಲ್ಸಕ್ಕೆ ಹೋಗೋಣ ಅನ್ನುವಂತ ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ, ಒಂದಷ್ಟು ಅದಕ್ಕೆ ಸಮಸ್ಯೆಗಳೇ ಉಂಟಾಗುವಂತದ್ದು ಇರುತ್ತೆ. ಸರಿಯಾದ ಇರುವಂತ ಕೆಲಸ ಸಿಗೋದಿಲ್ಲ. ಒಟ್ಟ ಇರುವಂತ ಕೆಲಸವನ್ನ ಉಳಿಸ್ಕೊಳ್ಳದೆ ಒಂದಷ್ಟು ಕಷ್ಟಕರವಾದಂತಹ ದಿನಗಳು ಅಂತಾನು ಆಗುವಂತದ್ದು ಇರುತ್ತೆ. ಮತ್ತೆ ಅದರ ಜೊತೆಗೆ ಈ ಸಂದರ್ಭದಲ್ಲಿ ಕೆಲಸದ ಬದಲಾವಣೆ ಮಾಡ್ಲೇಬಾರದು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನ ಮಾರ್ಚ್ 2026ಕ್ಕೆ ಒಂದಷ್ಟು ಈ ಕೆಲವೊಂದೆಲ್ಲ ಗ್ರಹಗಳ ಬದಲಾವಣೆ, ಶುಕ್ರ ಬದಲಾವಣೆ ಆಗ್ಬೋದು, ಅಥವಾ ರವಿ ಬದಲಾವಣೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಪಿತ್ರಾರ್ಜಿತ ಏನಾದ್ರೂ ಆಸ್ತಿ ವಿವಾದಗಳು ಇತ್ಯರ್ಥ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ ಈ ರವಿ ಕುಜನ ಸಂಯೋಗಗಳು ಏನಿರುತ್ತೆ, ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುತ್ತೆ, ಮತ್ತೆ ಒಂದಷ್ಟು ಅನುಕೂಲ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಮಾರ್ಚ್ ನಂತರ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಸೂಕ್ತ ಅಂತ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗ್ಬೋದು ಮೇಷರಾಶಿಯವರಿಗೆ. ಇನ್ನ ತಂದೆಯ ನಡುವೆ ಒಂದಷ್ಟು ಬಾಂಧವ್ಯತೆ ಇರೋದಿಲ್ಲ, ವಿನಾಕಾರಣ ಜಗಳ ಆಗುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಆ ಟೈಮ್ಗಳಲ್ಲಿ, ಆ ಮಾಸಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳುತ್ತೆ. ಮತ್ತೆ ಕೆಲವೊಮ್ಮೆ ತಂದೆ ತಾಯಿ ದೂರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಥವಾ ನೀವೇ ಏನಾದ್ರೂ ಬೇರೆ ವಿದೇಶಕ್ಕೆ ಹೋಗುವಂತದ್ದು,
ಸೊ ಈ ತರದ ಸಂದರ್ಭಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಏಪ್ರಿಲ್ ಮೇ ಸಂದರ್ಭದಲ್ಲಿ ಸರ್ಕಾರಿ ಏನಾದ್ರೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಏನಾದ್ರೂ ಇರುವಂತವರಿಗೆ ಒಂದಷ್ಟು ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಸರ್ಕಾರಿ ಕೆಲಸದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ರವಿಯ ಬದಲಾವಣೆಗಳಿಂದ ನಾವು ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇನ್ನು ಅದೇ ರೀತಿ ನಾನು ಆಗ್ಲೇ ಹೇಳಿದೆ, ಜೂನ್ ತಿಂಗಳಲ್ಲಿ ಚತುರ್ಭಾವಕ್ಕೆ ಗುರು ಬದಲಾವಣೆ ಆಗುತ್ತೆ. ಒಂದಷ್ಟು ಅಭಿವೃದ್ಧಿ ಇರುತ್ತಾ ಅನ್ನುವಂಥದ್ದಂತ ನಾವು ನೋಡಕ್ ಹೋದ್ರೆ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಚತುರ್ಭಾವ ಪರಮೋಚ್ಚ ಸ್ಥಾನಕ್ಕೆ ಏನು ಬದಲಾವಣೆ ಆಗುತ್ತೆ ಗುರು, ಒಂದಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಫಲಗಳು, ವಿದ್ಯಾಭ್ಯಾಸದಲ್ಲೂ ಉನ್ನತ ಅಭಿವೃದ್ಧಿ, ಇವೆಲ್ಲವನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮತ್ತೆ ಪಂಚಮ ಸ್ಥಾನದಲ್ಲಿ ಗೋಚಾರದಲ್ಲಿ ಇರುವಂತಹ ಕೇತು ಏನಾದ್ರೂ ಏನಾದ್ರು ಜಾತಕದಲ್ಲಿ ಕೇತು ದಶ ಈ ತರದ್ದೇನಾದ್ರೂ ನಡೀತಾ ಇತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಜಾತಕದಲ್ಲಿ ಕೇತು ಏನಾದ್ರೂ ಮಕ್ಕಳ ಓದುವಂತ ಸಂದರ್ಭದಲ್ಲಿ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಅದು ಒಂದಷ್ಟು ವಿದ್ಯಾಭಂಗವುಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಗುರು ಶುಭ ಫಲಗಳನ್ನು ಕೊಟ್ರೆ, ಕೇತು ಪಂಚಮದಲ್ಲಿರುವಂತವನು ಒಂದಷ್ಟು ವಿದ್ಯಾಭಂಗವನ್ನು ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಒಂದಷ್ಟು ಹಣದ ಅಭಾವದಿಂದ ಹೈಯರ್ ಎಜುಕೇಶನ್ ಮಾಡಕ್ ಆಗದಿರೋ ತೊಂದರೆ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಅಕ್ಟೋಬರ್ 2026 ನಂತರ ನೋಡಿ ಒಂದಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಈ ಗುರುಗ್ರಹ ಮತ್ತೆ ಬದಲಾವಣೆ ಆಗುವಂತದ್ದಿದೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಅದು ಕರ್ಕಾಟಕ ರಾಶಿಯಿಂದ ಏನು 365 ದಿನಗಳು ಅಂತ ಲೆಕ್ಕಾಚಾರ ಮಾಡ್ತೀವಿ. ಸೊ ಒಂದಷ್ಟು ಬದಲಾವಣೆಗಳಲ್ಲಿ ನಾವು ನೋಡಕ್ ಹೋದ್ರೆ ಸಿಂಹರಾಶಿಗೆ ಹೋದಾಗ ಸಂಪೂರ್ಣ ಪಂಚಮ ಒಂದಷ್ಟು ಗುರುಬಲ ಬರುವಂತದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಮೇಷರಾಶಿಯವರಿಗೆ ಒಳ್ಳೆಯ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಏನೇನು ಒಳ್ಳೇದಾಗುತ್ತೆ ಅಕ್ಟೋಬರ್ ಅಲ್ಲಿ ಈ ಮೇಷರಾಶಿಯವರಿಗೆ ಅಂತ ನಾವು ನೋಡಕ್ ಹೋದ್ರೆ, ಸ್ವಗೃಹ ಯೋಗ ನೋಡಿ, ಏನಾದ್ರೂ ಮನೆ ಖರೀದಿ ಮಾಡುವಂತದ್ದು ಅಥವಾ ಒಂದಷ್ಟು ಜಾಗ ಖರೀದಿ ಮಾಡುವಂತ ಸಾಧ್ಯತೆಗಳು ಉಂಟಾಗುತ್ತೆ. ಮತ್ತೆ ಅದರ ಜೊತೆಗೆ ಭೂಮಿ ವಿಚಾರದಲ್ಲಿ ಅನುಕೂಲ ಆಗುವಂತದ್ದಿರುತ್ತೆ. ವಿವಾಹ ಶುಭ ಕಾರ್ಯಗಳು, ಏನಾದ್ರೂ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಇದ್ದೀರಾ, ಯಾವುದೋ ಅನುಕೂಲ ಆಗ್ತಾ ಇಲ್ಲ, ಈಗಾಗಲೇ ಗುರುಬಲ ಇಲ್ಲ ಅಂತ ಎಲ್ಲ ಕುಂತ್ಕೊಂಡಿದ್ರು, ಅವರಿಗೆಲ್ಲ ಒಂದಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ 31 ನಂತರ ಒಂದಷ್ಟು ಉದ್ಯೋಗದಲ್ಲಿ ಬದಲಾವಣೆ, ಸ್ವಂತ ಬಿಸ್ನೆಸ್ ಅಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂತದ್ದು ಇರುತ್ತೆ. ಮತ್ತೆ ಲಾಭವನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಒಟ್ಟಾರೆ ಹೊಸ ಕೆಲಸ ಕಾರ್ಯಗಳಲ್ಲಿ ಆರಂಭಿಸುವಂತದಕ್ಕೆ ಬಹಳ ಉತ್ತಮವಾದಂತಹ ದಿನಗಳು ಅಂತ ಹೇಳಬಹುದಾಗಿದೆ. ಮತ್ತೆ ಏನಾದ್ರೂ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆಗಳು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳ ಆಸುಪಾಸುಗಳಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆ ಕಾಡುವಂತ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಬಹಳ ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಹೇಳುತ್ತೆ. ಸಾಮಾನ್ಯವಾಗಿ ನೋಡಿ, ಈ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಈ ಆರೋಗ್ಯ ಸ್ಥಾನಾಧಿಪತಿ ಮತ್ತೆ ಆರೋಗ್ಯ ಕಾರಕ ಗ್ರಹಗಳು ಅಂತ ಹೇಳ್ತೀವಿ. ವರ್ಷ ಫಲದಲ್ಲಿ ಎಲ್ಲಿ ಬಲಹೀನನಾಗಿರ್ತಾರೋ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ 7.5 ಬೇರೆ ನಡೀತಾ ಇದೆ. ವ್ಯಯಸ್ಥಾನದಲ್ಲಿ ಶನಿ ಇರುವಂತದ್ದು ನಾವು ನೋಡ್ತೀವಿ. ಗುರು ಬಂದಿದ ತಕ್ಷಣನೇ ಒಂದಷ್ಟು ದುಡ್ಡು ಕಾಸು ಮತ್ತೆ ಅದ್ರ ಜೊತೆಗೆ ಒಂದು ಶುಭ ಕಾರ್ಯಗಳು ಇವೆಲ್ಲವನ್ನು ಯಾವುದೇ ರೀತಿಯಾದಂತ ತೊಂದರೆಗಳು ಕೊಡೋದಿಲ್ಲ ಅಕ್ಟೋಬರ್ ತಿಂಗಳಲ್ಲಿ. ಯಾವಾಗ ಈ ಸಿಂಹರಾಶಿಗೆ ಗುರು ಬದಲಾವಣೆ ಆಗ್ತಾನೋ ಉತ್ತಮ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಆದ್ರೆ ಎಲ್ಲೋ ಒಂದು ಕಡೆ ಒಂದು ನವೆಂಬರ್ ಎಂಡಿಂಗ್ ಡಿಸೆಂಬರ್ ಪ್ರಾರಂಭ ಹಂತದಲ್ಲಿ ಒಂದಷ್ಟು ಏನಾದ್ರೂ ವಾಹನಗಳಲ್ಲಿ ಬಿದ್ದು ಹೇಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದಷ್ಟು ಸರ್ಜರಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಮೇಷರಾಶಿಯವರಿಗೆ ಪ್ರಾರಂಭ ಹಂತದಲ್ಲಿ ಆರ್ಥಿಕ ಸಂಕಷ್ಟಗಳು ಉಂಟಾದ್ರೆ ವರ್ಷದ ಕೊನೆಯ ಹಂತದಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳುವಂತದ್ದಿರುತ್ತೆ. ಒಂದಷ್ಟು ಮಧ್ಯಭಾಗದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂತದ್ದಿರುತ್ತೆ. ಸೊ ಇವೆಲ್ಲವನ್ನ ಲೆಕ್ಕಾಚಾರ ಮಾಡಕ್ ಹೋದ್ರೆ ಮೇಷರಾಶಿಯವರಿಗೆ ಒಂದಷ್ಟು ಮಿಶ್ರ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. 7.5 ನಡೀತಾ ಇದೆ, ಅಯ್ಯೋ ನಮಗೆ ಗುರುಬಲ ಇಲ್ಲ ಅಂತ ಹೇಳಿ ಏನೆಲ್ಲ ನೀವು ಅನ್ಕೊಂಡಿದ್ದೀರಾ, ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನ ಮಾಡಬಹುದು ಅನ್ನುವಂಥದ್ದು ವರ್ಷ ಫಲದಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ. ಒಟ್ಟಾರೆ ಹೆಚ್ಚಿನ ಮಟ್ಟಿಗೆ ಪ್ರಾರಂಭ ಹಂತದಲ್ಲಿ ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಗುರುವಾರ ಗುರು ರಾಘವೇಂದ್ರ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಮಾಡೋದು ಬಹಳ ಒಳ್ಳೆಯದು. ಇನ್ನ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಈಶ್ವರನ ಆರಾಧನೆ, ಶಿವನ ದೇವಸ್ಥಾನದಲ್ಲಿ ಹೋಗಿ ರುದ್ರಾಭಿಷೇಕವನ್ನ ಮಾಡಿಸುವಂಥದ್ದು, ಇವೆಲ್ಲವೂ ನೀವು ಮಾಡ್ತಾ ಬಂದಾಗ ಈ 2026 ಅನ್ನುವಂಥ ವರ್ಷದ ಫಲಗಳು ಒಂದಷ್ಟು ನಿಮಗೆ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.